ಸ್ಲಂ ಹಾಗೂ ಗ್ರಾಮೀಣ ಭಾಗದ ಜನರೇ ಯಾಕೆ ಇಷ್ಟೊಂದು ಪ್ರಮಾಣದಲ್ಲಿ ಮತಾಂತರ ಆಗ್ತಿದ್ದಾರೆ? ಅವರು ಯಾಕೆ ಬೇರೆ ಧರ್ಮದತ್ತ ಒಲವು ತೋರ್ತಿದ್ದಾರೆ? ಅಲ್ಲಿ ಅವರಿಗೇನಾದರೂ ಲಾಭ ಆಗ್ತಿದೆಯಾ? ಇದನ್ನೆಲ್ಲ ತಿಳಿದುಕೊಳ್ಳಲು ನಾವು ಮನೆ ಮನೆಗೆ ಭೇಟಿ ಕೊಟ್ಟು ಜನರನ್ನ ಮಾತನಾಡಿಸಿದ್ವಿ. ಆಗ ಅವರು ಕೊಟ್ಟ ಉತ್ತರ ಹೀಗಿದೆ ನೋಡಿ. TB ಕಾಯಿಲಾಗಿ ಫುಲ್ಲು ಸೀರಿಯಸ್ ಆಗಿ 3 ತಿಂಗಳ ಗಂಟ ಗೋಣಿಗೊಪ್ಪ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದೆ. ಅಲ್ಲಿಂದ ಅದರಲ್ಲೆಲ್ಲ ಪ್ರೇಯರ್ ಮಾಡಿ ಎಲ್ಲ ಚೆನ್ನಾಗಾಯಿತು. ಆಗ ನನಗೆ ನಂಬಿಕೆ ಬಂತು. ದೇವರು ಮದ್ದು ತಗೊಂಡಿಲ್ವಾ? ಬರೀ ಪ್ರೇಯರ್ ಮಾಡಿ? ಇಲ್ಲ, ಮದ್ದು ತಗೊಂಡು ಎಷ್ಟು ಜನರು ನಮ್ಮ ಮಾವ ಎಲ್ಲ ಇಲ್ಲೇ ತೀರೋದ್ರು. ಮದ್ದು ತೆಗೆದ್ರು ಪ್ರಯೋಜನ ಆಗಲಿಲ್ಲ, ತೀರೋದ್ರು. ಕಷ್ಟ ಅಂದರೆ ನನ್ನ ಮಗ ಸತ್ತೋಯ್ತಿದ್ದ ಹಿಂಗೆ ಸಣ್ಣ ಏನೋ ಕಾಲಲ್ಲಿ ಅದು ಕೇಳಿ ದಪ್ಪ ಎದ್ದೋಗಿತ್ತು ಕಾಲಲ್ಲಿ ಸಣ್ಣದು ಹಾಲು ಕುಡಿತಾ ಇರೋತ್ತಿಗೆ. ಅಂದರೆ ಯಾರು ಹೇಳ್ಕೊಟ್ಟಿಲ್ಲ, ರೇಡಿಯೋ ಮೂಲಕ ನಾನು ಕೇಳಿ ಈ ಥರ ಆಯ್ತದಂತ ಮೇಲೆ ನಂಬಿಕೆ ಇಟ್ಟೆ. ಗುಣ ಆಯಿತು. ಮದ್ದು ಮಾಡಿಲ್ಲ? ಮದ್ದೇನು ಮಾಡಲ್ಲ, ಹಾಸ್ಪಿಟಲ್ ಸಮೇತ ನಾವು ತಗೊಂಡೋಗಿಲ್ಲ. ನಮಗೆ ಕಾಯಿಲೆ ಇತ್ತು, ನಾವು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ವಿ, ಗುಣ ಆಯ್ತು. ಅದಕ್ಕಾಗಿ ಮತಾಂತರ ಆದ್ವಿ. ಇದು ಪ್ರತಿ ಮತಾಂತರಿಯ ಬಾಯಿಯಿಂದ ಬರ್ತಿರೋ ಸಿದ್ಧ ಉತ್ತರ. ಆದ್ರೆ ಚಿಕಿತ್ಸೆನೂ ಪಡೆಯದೆ, ಔಷಧಿನೂ ತೆಗೆದುಕೊಳ್ಳದೆ, ಬರೀ ಪ್ರಾರ್ಥನೆಯಿಂದ ಕ್ಯಾನ್ಸರ್, ಮಾನಸಿಕ ಕಾಯಿಲೆ, ಏಡ್ಸ್ ನಂಥ ರೋಗಗಳು ಗುಣ ಆಯಿತು ಅನ್ನೋ ಮಾತನ್ನ ತಜ್ಞರು ಅಲ್ಲಗಳೆಯುತ್ತಾರೆ. ಎಲ್ಲವೂ ಪ್ರೇಯರ್ನಿಂದ ಆಗೋದಾದ್ರೆ ಯಾರೂ ಕೆಲಸ ಮಾಡಬೇಕಾಗಿಲ್ಲ. ಹುಚ್ಚಿಗೆ ಮಾತ್ರ ರಸ್ಟಿಲ್ ತಗೊಂಡ ಹುಚ್ಚನಿಗೆ ಗಾರ್ಡಿನಲ್ಲ ಅಂಥದ್ದು ಕೊಡುವಾಗ ಅದನ್ನು ಕೊಟ್ಟಾಗ ಅವನು ಮಂಕಾಗಿ ಕೂರ್ಲೇಬೇಕು. ಅವನು ಹುಚ್ಚು ಬಿಡದಿದ್ರು ಅವನು ಒಂಥರ ಸ್ಥಿತಪ್ರಜ್ಞನಂತೆ ಕೂರ್ಬೇಕಾಗ್ತದೆ ಅವನು. ಆ ರೀತಿ ನನ್ನ ಅನಿಸಿಕೆ. ಕುಡಿತಕ್ಕೆ ಗುಡ್ ಬೈ. ನಾವು ಮತಾಂತರಕ್ಕೆ ಇನ್ನಷ್ಟು ಕಾರಣಗಳನ್ನ ಕೇಳಿದಾಗ ಅವರಂದಿದ್ದು, ನಾವು ಕುಡಿತಿದ್ದೋ, ಎಲೆ ಅಡಿಕೆ ತಿಂತಿದ್ದೋ, ಬೇರೆ ಕೆಟ್ಟ ಚಟಗಳು ಸುಮಾರಿತ್ತು. ಸುಳ್ಳು ಹೇಳೋದು, ಕದಿಯೋದು, ಮಾಡೋದು, ಅದು ಈಗ ಇಲ್ಲ. ಅದು ಯಾವುದೂ ಇಲ್ಲ. ಈಗ ನೆಮ್ಮದಿಯಾಗಿದ್ದೀವಿ. ಮತಾಂತರ ಆದ ತಕ್ಷಣ ಕುಡುಕರೆಲ್ಲ ಕುಡಿತ ಬಿಟ್ರಂತೆ. ಕುಡಿತ ಬಿಟ್ಟು ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆಯಂತೆ. ಇದು ಒಳ್ಳೆಯ ಬೆಳವಣಿಗೆ. ಆದ್ರೆ ಮತಾಂತರ ಆದ ತಕ್ಷಣ ಕುಡಿತದ ಚಟ ಬಿಟ್ಟಿರುವ ಬಗ್ಗೆ ಜನರಲ್ಲಿ ಸಾಕಷ್ಟು ಅನುಮಾನಗಳಿವೆ. ಇವರು ನಾವು ದುಡ್ಡು ಕೊಡ್ತೀವಿ ಬನ್ನಿ ಅಂತ ಹೇಳ್ಬಿಟ್ಟು ಇವ್ರನ್ನ ಕರ್ಕೊಂಡು, ಮತ್ತೆ ನೀವು ಹೇಳ್ದಂಗೆ ಡ್ರಿಂಕ್ಸ್ನ ಸಡನ್ನಾಗಿ ಬಿಟ್ಟಿರೋ ಕಾರಣ ಏನು ಅಂತ ಹೇಳಿದ್ರೆ, ಅಥವಾ ಇವ್ರು ಟ್ಯಾಬ್ಲೆಟ್ ಕೊಡ್ತಿರ್ಬೋದು. ಟ್ಯಾಬ್ಲೆಟಿಂದ ಬಿಡ್ಲಿಕ್ಕೂ ಸಾಧ್ಯ ಇದೆ. ಈ ಟ್ಯಾಬ್ಲೆಟ್ನ ಬಿಡ್ಲಿಕ್ಕೆ ಸಾಧ್ಯ ಇದೆ. ಒಂದು 6 ತಿಂಗಳು 1 ವರ್ಷ ಬಿಡ್ತಾರೆ. ಬಿಟ್ಟಾದ್ಮೇಲೆ ಮತ್ತೆ ಅವರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆ ಟ್ಯಾಬ್ಲೆಟ್ ಎಫೆಕ್ಟ್ ಆಗಿ ಇವರು ಎಕ್ಸ್ಪೈರ್ ಆಗ್ತಾರೆ. ಎಲ್ಲ ನಾವು ಹೇಳ್ತೀವಿ ದೇವರು ಒಬ್ಬ, ನಾಮ ಹಲವು. ಆದರೆ ಅವರು ಯಾರು ಮತಾಂತರ ಆಗ್ತಾರೆ ಅವ್ರು ಹೇಳ್ತಾರೆ ನೀವೆಲ್ಲ ಸೈತಾನನ್ನು ಪೂಜೆ ಮಾಡೋದು, ನೀವೆಲ್ಲ ಸೈತಾನ್ಗಳು, ನೀವೆಲ್ಲ ನೆಕ್ಸ್ಟ್ ಜನ್ಮದಲ್ಲಿ ನೀವು ನರಕಕ್ಕೆ ಹೋಗ್ತೀರಾ, ನಾವು ಮಾತ್ರ ಸ್ವರ್ಗಕ್ಕೆ ಹೋಗ್ತೀವಿ. ಈ ರೀತಿ ಅವರಲ್ಲಿ ಒಂದು ದ್ವೇಷ, ಸಮಾಜದ ವಿರುದ್ಧ ಒಂದು ದ್ವೇಷ ಇದೆ ಅವರಲ್ಲಿ. ಅದು ಈಗ ಕಾಣ್ತಾ ಇಲ್ಲ. ಯಾವಾಗ ಅವರಲ್ಲಿ ಶಕ್ತಿ ಬರ್ತಾ ಅದು ಎಕ್ಸ್ಪ್ಲೋಡ್ ಆಗ್ತದೆ. ಈಗಾಗಲೇ ಮತಾಂತರಿಗಳು ಬಹುಸಂಖ್ಯೆಯಲ್ಲಿರೋದ್ರಿಂದ ಮೂಲ ಜಾತಿಯವರ ಮೇಲೆ ದಬ್ಬಾಳಿಕೆಗಳು ಪ್ರಾರಂಭ ಆಗಿವೆ. ಇತ್ತೀಚಿನ ದಿನಗಳಲ್ಲಿ ಗಿರಿಜನ ಹಾಡಿಗಳಲ್ಲಿ ಸಂಘರ್ಷಗಳು ಸಾಮಾನ್ಯ ಎನಿಸಿವೆ. ಮುಂದಿನ ದಿನಗಳಲ್ಲಿ ನಾವು ಕೂಡ ಆ ಕಡೆ ಕನ್ವರ್ಟ್ ಆಗುವ ಸಾಧ್ಯತೆ ಇದೆ. ಅಲ್ಲೇ 2-3 ಅವ್ರದ್ದು ಪ್ರಾರ್ಥನೆ ಮಂದಿರ ಕೂಡ ಆಗ್ತಾ ಇದೆ. ಆಗ ನಾವಿನ್ನು ಎಲ್ಲಿ ಉದ್ಧಾರ ಆಗ್ತೀವಿ? ನಮ್ಮನ್ನ ಬಿಡ್ತಾರೆ ಅವರು ಹೆಚ್ಚು ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ನಮ್ಮ ಮೇಲೆ ದಾಳಿ ಮಾಡ್ತಾರೆ, ಹೊಡಿತಾರೆ, ಬಡಿತಾರೆ. ಇಂಥ ಕಷ್ಟ ಬಂದಾಗ ನಾವೇನು ಮಾಡೋಕ್ಕೆ ಆಗ್ತಾ ಇಲ್ಲ. ನಮ್ಮ ಧರ್ಮವನ್ನು ಬಿಟ್ಟರು, ನಮ್ಮ ದೇವರನ್ನು ಬಿಟ್ಟರು. ಈಗ ನಾವು ಕೊಡಗಿನಲ್ಲಿ ನಾವು ಕಾವೇರಿ ನಮಗೆ ಮೂಲ ಇದು ಕುಲದೇವತೆ. ಇವರಿಗೆ ಅದೆಲ್ಲ ಏನೂ ಇಲ್ಲ. ಇವರು ಏನಿದ್ರು ಇದೆಲ್ಲ ಏನು ಫೇಕ್, ಇದೆಲ್ಲ ಇದು ಪ್ರಯೋಜನ ಅಪ್ರಯೋಜನ ಇದು. ಸೊ ಈ ರೀತಿ ಇವರು ನಮ್ಮ ವಿರುದ್ಧನೇ. ಅದಕ್ಕೆ ಒಂದು ದ್ವೇಷ ಭಾವನೆ. ಸೊ ಈ ರೀತಿ ಇದು ಮುಂದಕ್ಕೆ ಬೆಳೀತಾ ಇದು ಒಂದು ಜನಾಂಗೀಯ ಕಲಹಕ್ಕೆ ಕೂಡ ಕಾರಣ ಆಗ್ತದೆ. ಅದು ನಾನು ಆಗಲೇ ಹೇಳಿದಾಗ ಇದು ಮತಾಂತರ ಮಾತ್ರ ಅಲ್ಲ, ಇದು ರಾಷ್ಟ್ರಾಂತರ ಕೂಡ. ಇದು ನೋಡಿದ್ರ ಮತಾಂತರದ ಅವಾಂತರ. ಈ ಅವಾಂತರ ಅಸಹಾಯಕರನ್ನ ತ್ರಿಶಂಕು ಸ್ಥಿತಿಗೆ ತಳ್ಳಿದೆ, ಮೂಢನಂಬಿಕೆಯ ಕೂಪಕ್ಕೂ ನೂಕಿದೆ. ಅಷ್ಟೇ ಅಲ್ಲ, ಅಂತ್ಯಕಾಲದಲ್ಲಿ ಮಣ್ಣಲ್ಲಿ ಮಣ್ಣಾಗಲು 3 ಅಡಿ 6 ಅಡಿ ಜಾಗವೂ ಸಿಗದಂಥ ದುಸ್ಥಿತಿಗೂ ತಳ್ಳಿದೆ. ಇಂಥ ಅಪಾಯಕಾರಿ ಅವಾಂತರಕ್ಕೆ ಬ್ರೇಕ್ ಹಾಕಲು ಸರ್ಕಾರ ತಕ್ಷಣ ಕಾರ್ಯಪ್ರವೃತ್ತವಾಗಬೇಕು. ಅಷ್ಟೇ ಅಲ್ಲ, ಹಣದಾಸೆಗೆ ಅಸಹಾಯಕರನ್ನ ಮತಾಂತರ ಮಾಡೋ ಏಜೆಂಟುಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ.
ಅಲ್ಲಿವರೆಗೆ ನಿಮ್ಗೇನಾದ್ರೂ ಸಮಸ್ಯೆ ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.